ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಬೆಳಗಿನ ಶುಭೋದಯ. ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂಗಡಿಗೆ ಹೋಗ್ತಾಯಿದ್ದೆ ಹಾಲು ತೊಗೊಬರೋಣ ಅಂತ ಹೇಳಿ. ಯಾರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಫುಲ್ ಡೈಲಿ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸೊ ತಗೊಂಡೆ, ಈಗ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಈಚೆ ಕಡೆ ಕೆಲಸ ಎಲ್ಲ ಮುಗಿಸಿ ಬಂದೆ. ಅಕ್ಕ ಇಲ್ಲಿ ಮನೆ ಒಳಗೆ ಕೆಲಸ ಮಾಡ್ತಾ ಇದ್ದಾಳೆ, ಕಸ ಗುಡಿಸಿ ಮನೆ ಉಡಿಸಿ. ಸೊ ನಾಷ್ಟಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ವಲ್ವ, ಸೊ ಅದನ್ನು ಅವಳೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನು ಮಿಕ್ಕಿದ ಕೆಲಸ ಏನಿದೆಯೋ ಅದನ್ನು ಅವಳು ಮಾಡ್ಕೋತಾ ಇದ್ಲು. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸ ವಹಿಸ್ಕೊಂಡು ಮಾಡ್ಕೊತೀವಿ, ಬೇಗ ಆಗುತ್ತೆ ಅಂತ ಹೇಳಿ. ಅಕ್ಕ ಸ್ವಲ್ಪ ಬೇಗ ಎದ್ದೇಳ್ತಾಳೆ, ನಾನು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಅಂದರೆ ಅವಳು ಒಂದು 5:45 5:15 ಎದ್ದೇಳ್ತಾಳೆ, ನಾನು ಒಂದು 6 ಗಂಟೆ ಎದ್ದೇಳ್ತೀನಿ. ಬಂದು ಅವಳು ಎಬ್ಬಿಸ್ತಾಳೆ ನನ್ನ. ಅದಾದಮೇಲಿಂದ ಇಬ್ಬರು ಒಂದೊಂದು ಕೆಲಸ ಮಾಡ್ಕೊತೀವಿ. ನಾಷ್ಟಕ್ಕಿರ್ಬೋದು, ಮನೆ ಕೆಲಸ ಇರ್ಬೋದು, ಈಚೆ ಕಡೆ ಬಾಗಿಲು ತೊಳೆಯೋದಿರ್ಬೋದು. ಸೊ ಆಲ್ಮೋಸ್ಟ್ ಆಲ್ ಇಬ್ಬರು ಶೇರ್ ಮಾಡಿಕೊಂಡು ಕೆಲಸನ ಬೇಗ ಮಾಡಿ ಮುಗಿಸ್ಕೊತೀವಿ. ಜಶ್ವಿತ್ಗೂ ಕೂಡ ರೆಡಿ ಮಾಡಬೇಕಲ್ಲ, ಸೊ ಅದಕ್ಕೆ ಬೇಗ ಮಾಡ್ಕೊತೀವಿ. ನಮ್ಮ ಜಶ್ವಿತ್ತು ಕೂಡ ಎದ್ದು ಬಂದ. ಅವನು ಕೂಡ ಎದ್ದು ಬಂದು ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಿ ಹಾಯ್ ಮಾಡಿ ಎಲ್ಲರ ಜೊತೆ ಮಾತಾಡಿಸ್ಕೊಂಡು ಹೋದ. ಅವನು ಕೂಡ ತಿಂಡಿ ರೆಡಿಯಾಗಿದೆ. ಖಾರ ಪೊಕ್ಕಲ್ ಮಾಡಿದ್ದಾರೆ ಅಮ್ಮ. ಸೊ ಅಕ್ಕ ಚಟ್ನಿ ರೆಡಿ ಮಾಡಿ ಇಟ್ಟಿದ್ದಾಳೆ. ಚಟ್ನಿ ಆಡಿಸ್ಬೇಕು. ಸೋರು ಕಾಯಿಸಿಟ್ಟಿದ್ದಾಳೆ. ಜಶ್ವಿ ಸ್ಕೂಲ್ ಸ್ನ್ಯಾಕ್ಸ್ಗೆ ಮ್ಯಾಂಗೋ ಮತ್ತು ಬನಾನ ಹಾಕ್ತಾಯಿದ್ದೀನಿ. ಸೊ ಸ್ಕೂಲಲ್ಲಿ ಜಂಕ್ ಫುಡ್ನ ಅಲೋ ಮಾಡಲ್ಲ. ಸೊ ಅದಕ್ಕೆ ಫ್ರೂಟ್ಸು, ವೆಜಿಟೇಬಲ್ಸು ಅಥವಾ ಡ್ರೈ ಫ್ರೂಟ್ಸ್ ಇಷ್ಟು ಮಾತ್ರ ಹಾಕಬೇಕು. ಸೊ ಅವನು ಮ್ಯಾಂಗೋ ಕೇಳ್ತಾ ಇದ್ದ, ಅದಕ್ಕೆ ಅವರಪ್ಪ ತಂದುಕೊಟ್ಟಿದ್ದರು. ಸೊ ಮ್ಯಾಂಗೋನೇ ಕಟ್ ಮಾಡಿ ಈಗ ಬಾಕ್ಸ್ಗೆ ಹಾಕಬೇಕು. ಅವನಿಗೆ ವ್ಯಾನ್ ಬೇಗ ಬರೋದ್ರಿಂದ ಬೇಗನೆ ರೆಡಿ ಮಾಡಿಬಿಡ್ತೀವಿ. ಅವನಿಗೆ ವ್ಯಾನ್ ಒಂದು 8-10ಗೆಲ್ಲ ಬಂದುಬಿಡುತ್ತೆ. ಸೊ ಅವನು 7:30ಗೆಲ್ಲ ಸ್ನಾನ ಮಾಡಿ ತಿಂದು 8 o'clock ಒಳಗೆಲ್ಲ ರೆಡಿಯಾಗಿ ಕೂತಿರ್ತಾನೆ. ಸೊ ವ್ಯಾನ್ ಬಂದ ತಕ್ಷಣವೇ ಹತ್ತಿಸ್ಬೋದಲ್ಲ ಅಂತ ಬೇಗ ರೆಡಿ ಮಾಡ್ತೀವಿ ಅವನ್ನ. ಎಲ್ಲ ಅಮ್ಮಂದ್ರಿಗೂ ಬೆಳಗ್ಗೆ ನಾಷ್ಟ ಏನು ಮಾಡಬೇಕು, ಮಕ್ಕಳಿಗೆ ಸ್ನ್ಯಾಕ್ಸ್ ಏನು ಹಾಕ್ಕೊಡ್ಬೇಕು ಅನ್ನೋದೊಂದು ಟೆನ್ಷನ್ ಇರುತ್ತೆ. ಸೊ ನಮ್ಮ ಮನೇಲೂ ಹಂಗೆ ಏನು ನಾಷ್ಟ ಮಾಡಬೇಕು, ಏನು ಎತ್ತ ಅಂತ. ನಮ್ಮನೇಲಿ ಬೇಗ ಎಲ್ಲರೂ ಹೋಗೋದ್ರಿಂದ ಬೇಗ ನಾಷ್ಟ ಮಾಡಬೇಕಾಗುತ್ತೆ. ಸೊ ಶರತ್ ಅವರು ಕೂಡ ಅವರು 8 ಗಂಟೆಗೆಲ್ಲ ಹೊರಟೋಗ್ತಾರೆ. ಭಾವ ಮಾತ್ರ ಲೇಟಾಗಿ ಹೋಗ್ತಾರೆ. ಅವರು ಒಂದು 9 ಗಂಟೆ ಅಷ್ಟೊತ್ತಿಗೆ ಹೋಗ್ತಾರೆ. ಜಶ್ವಿತ್ ಮತ್ತು ಶರತ್ ಅವರಿಬ್ಬರೇ
ಸ್ವಲ್ಪ ಬೇಗ ಹೋಗಬೇಕಾಗಿರೋದು. ಸೊ ಅವರಿಬ್ಬರಿಗೋಸ್ಕರ ಬೇಗನೆ ಮಾಡಬೇಕು. ಸೊ ಅಮ್ಮ ಬೆಳಗ್ಗೆ ಎದ್ದು ಖಾರ ಪೊಂಗಲ್ ಮಾಡಿದ್ರು ಅವರೇ, ನಾವು ಎದ್ದೇಳೋಕ್ಕೂ ಮುಂಚೆನೇ. ಸೊ ನಾವೀಗ ಕೆಲಸ ಎಲ್ಲ ಮುಗಿಸಿ ಜಶ್ವಿತ್ ಬಾಕ್ಸ್ಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಅಕ್ಕ ಜಶ್ವಿತ್ಗೆ ಮೇಲ್ಗಡೆ ಸ್ನಾನ ಮಾಡಿಸ್ತಾ ಇದ್ದಾಳೆ. ನಮ್ಮ ಜಶ್ವಿತ್ಗೆ ಮ್ಯಾಂಗೋ ಸೀಸನ್ ಬಂತು ಅಂದರೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ ಅವನಿಗೆ. ಸೊ ಯಾವಾಗಲೂ ಮ್ಯಾಂಗೋನೇ ಕೇಳ್ತಾನೆ. ಬಟ್ ನಾವು ಡ್ರೆಸ್ ಕೊಳೆ ಮಾಡ್ಕೊಬರ್ತಾನೆ, ಯೂನಿಫಾರ್ಮ್ನ ಅಂತೇಳಿ ಹಾಕೊಡಲ್ಲ, ಮನೇಲಿದ್ದಾಗ ತಿನ್ನು ಅಂತ ಹೇಳ್ತೀವಿ. ಅದೇನೋ ಇವತ್ತು ಕೇಳ್ತಾ ಇದ್ದ ಮ್ಯಾಂಗೋನೇ ಬೇಕು, ಮ್ಯಾಂಗೋನೇ ಹಾಕಿ ಅಂತ ಹೇಳಿ. ನಿನ್ನೆ ಅವ್ರ ಅಪ್ಪನ ಜೊತೆ ಹೋಗಿ ಸಿಟಿಗೆ ತೆಗೆಸ್ಕೊಬಂದಿದ್ನಲ್ಲ, ಸೊ ಅದಕ್ಕೆ ಅವರ ಅಕ್ಕ ಅಂದು ಮ್ಯಾಂಗೋನೇ ಹಾಕ್ಬಿಡು ಅವ್ನಿಗೆ, ಮ್ಯಾಂಗೋನೇ ಕೇಳ್ತಾ ಇದ್ದಾನಲ್ಲ ಅಂತ ಹೇಳಿ ಹೇಳೋದು. ಸೊ ಅದಕ್ಕೆ ಅವನಿಗೆ ಮ್ಯಾಂಗೋನೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಅವ್ನಿಗೂ ತಿಂಡಿ ತಿನ್ನಿಸಿ ರೆಡಿ ಮಾಡಿಬಿಟ್ರೆ ವ್ಯಾನ್ ಬಂದ ತಕ್ಷಣ ಯಾರಾದರೂ ಕರ್ಕೊಂಡೋಗಿ ಹತ್ತಿಸ್ತೀವಿ. ಯಾರು ರೆಡಿಯಾಗಿರ್ತಾರೋ ಬೇಗ ಅವ್ರು ಕರ್ಕೊಂಡೋಗಿ ಹತ್ತಿಸ್ತಾರೆ. ಇಲ್ಲ ನಾವಿಬ್ಬರಲ್ಲಿ ಒಬ್ಬರು ಫ್ರೀ ಇದ್ದರೆ ನಾವಿಬ್ಬರೇ ಹತ್ತಿಸ್ತೀವಿ ಅವನ್ನ. ಸೊ ಅದಕ್ಕೆ ಅವನಿಗೆ ಫ್ರೂಟ್ಸ್ನ ಹಾಕಿಟ್ಬಿಟ್ರೆ ಆಮೇಲಿಂದ ತಿಂಡಿನ ಬಾಕ್ಸ್ಗೆ ಹಾಕಿರ್ತೀನಿ ಅಕ್ಕ ಬರೋ ಅಷ್ಟರಲ್ಲಿ. ನಮ್ಮ ಲಡ್ಡುಗೂ ಅವನಿಗೂ ಮ್ಯಾಂಗೋ ಅಂದರೆ ತುಂಬ ಇಷ್ಟ, ತಿಂತಿರ್ತಾರೆ. ಸೊ ನೀವು ಎಷ್ಟು ಕೊಟ್ಟರು ತಿಂತೀನಿ ಅಂತ ಹೇಳ್ತಾರೆ. ಒಟ್ನಲ್ಲಿ ಸ್ವೀಟಾಗಿರಬೇಕು, ತಿಂತಾರೆ ಇಬ್ಬರು ಸ್ವೀಟಾಗಿದ್ದರೆ. ಸೊ ನಿಮ್ಮ ಮಕ್ಕಳು ಹಿಂಗಿನ ಯಾವ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿ ಹಾಕ್ಸ್ಕೊತಾರ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಸಾಕು, ಈಗ ಕಟ್ ಮಾಡಿಟ್ಟಿದ್ದೀನಿ. ಸೊ ಅದನ್ನು ಈಗ ಪ್ಯಾಕ್ ಮಾಡಿ ಆಯಿತು, ಸ್ನ್ಯಾಕ್ಸ್ ಆಯಿತು. ಈಗ ಸೊ ಸ್ಪೈಡರ್ ಮ್ಯಾನ್ ಬಾಟ್ಲು ಬೇಕು ಅಂತ ಹೇಳಿ ಹಠ ಮಾಡಿ ಸ್ಪೈಡರ್ ಮ್ಯಾನ್ ಬಾಕ್ಸು, ಸ್ಪೈಡರ್ ಮ್ಯಾನ್ ಬಾಟಲು, ಎಲ್ಲ ಸ್ಪೈಡರ್ ಮ್ಯಾನ್. ನಮ್ಮ ಜಶ್ವಿತ್ಗೆ ಲಡ್ಡುಗೆ ಸ್ಪೈಡರ್ ಮ್ಯಾನ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ನಮ್ಮ ಜಶ್ವಿತ್ಗೆ ಸ್ಪೈಡರ್ ಮ್ಯಾನ್ ಅಂದರೆ ತುಂಬ ಇಷ್ಟ. ಸೊ ನೋಡ್ತಾ ಇರ್ಬೋದು, ಎಲ್ಲ ಸ್ಪೈಡರ್ ಮ್ಯಾನೇ ತೊಗೊಬಂದಿದ್ದಾನೆ. ನಿನ್ನೆ ರೈಟಿಂಗ್ ಪ್ಯಾಡು ಕೂಡ ಸ್ಪೈಡರ್ ಮ್ಯಾನ್ ತೊಗೊಬಂದಿದ್ದಾನೆ. ಸೊ ಇದು ಒಳಗಡೆ ಸ್ಟೀಲ್ ಇರೋದ್ರಿಂದ ಬಿಸಿನೀರನ್ನ ತಂದು ಕೊಡ್ಬೋದು ಅವನಿಗೆ. ಸೊ ಅದಕ್ಕೆ ಬಿಸಿನೀರೇ ಕುಡಿಯೋಲ್ಲ ನಮ್ಮ ಜಶ್ವಿತ್ತು. ಸೊ ಅದಕ್ಕೆ ಅಕ್ಕ ಏನು ಮಾಡಿದ್ದಾಳೆ, ಸ್ಟೀಲ್ದಿರುತ್ತೆ ತಂದರೆ ಸ್ವಲ್ಪ ನಮಗೆ ಬಿಸಿ ಇರುತ್ತೆ ಅಂತೇಳಿ ಸ್ಟೀಲ್ಗೆ ತಂದು ಕೊಟ್ಟಿದ್ದಾಳೆ ಅವನಿಗೆ. ಈಗ ಅವನು ವಾಟರ್ ಬಾಟಲ್ ಕೂಡ ಫಿಲ್ ಮಾಡಿಬಿಟ್ಟು ತಿಂಡಿ ಅಂತ ಫಿಲ್ ಮಾಡಬೇಕು ಅಷ್ಟೇ. ಸೊ ವಾಟರ್ ಬಾಟ್ಲು ರೆಡಿ ಆಯಿತು. ಇನ್ನೇನಿದ್ರು ಒಂದು ಬಾಕ್ಸ್ ಎಲ್ಲ ಹೊರಟ ಇರೋದು. ಬಾಕ್ಸ್ ಕೂಡ ಸ್ಪೈಡರ್ ಮ್ಯಾನ್, ಫುಲ್ ಸ್ಪೈಡರ್ ಮ್ಯಾನ್ ಸೆಟ್ಟೆ ತೊಗೊಂಡ್ಬಿಟ್ಟಿದ್ದಾನೆ ನಮ್ಮ ಜಶ್ವಿತ್. ಸೊ ಅದು ಕೂಡ ಹೀಗೆ ಅವತ್ತು ಆ ವ್ಲಾಗಲ್ಲಿ ತೋರಿಸೋಕ್ಕಾಗಲಿಲ್ಲ. ಸೊ ಅದಕ್ಕೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ಎಲ್ಲ ನೋಡಿ. ಹಾಂ ಸರಿ ಆಯಿತು. ಜಶ್ವಿತ್ಗೆ ತಿಂತಾನೆ, ನಿಮ್ಗೆ ಬೇಡವಾ? ನೀವು ಬೇಡ ರೀ. ಹ್ಞೂ ಸರ್, ಒಂದು ಬಾಕ್ಸ್ ರೆಡಿ ಆಯಿತು. ಈಗ ಎಲ್ಲ ತೊಗೊಂಡೋಗಿ ಇಟ್ಕೊಡ್ಬೇಕು. ಒಂದು ಬಾಕ್ಸ್ ಲಂಚ್ ಬ್ಯಾಗ್ ಹಾಕ್ತೀನಿ ಈಗ ತೊಗೊಂಡೋಗಿ. ಇಲ್ಲಿ ಜಶ್ವಿತ್ ಬಾಕ್ಸು ಹಾಗೆ ಶರತ್ ಅವ್ರ ಬಾಕ್ಸ್ ಎರಡೂ ಕೂಡ ರೆಡಿ ಮಾಡಿ ಇಟ್ಟು ಅದಾದಮೇಲಿಂದ ನಾನಿಲ್ಲಿ ಅಪ್ಪಂಗೆ ಅಂತ ಹೇಳಿ ಮುದ್ದೆನ ರೆಡಿ ಮಾಡ್ಕೊತಾ ಇದ್ದೆ. ನಾವು ಯಾವಾಗ ಮಾರ್ನಿಂಗ್ ಅಥವಾ ಮಧ್ಯಾಹ್ನ ರಾತ್ರಿ ಯಾವಾಗ ರೈಸ್ ಐಟಮ್ ಏನಾದರೂ ಮಧ್ಯದಲ್ಲಿ ಮಾಡ್ಕೊಂಡಾಗ ನಾವು ಅವ್ರಿಗೆ ರೈಸ್ ಐಟಮ್ನ ಜಾಸ್ತಿ ಕೊಡೋಲ್ಲ, ಯಾಕಂದರೆ ಅವರಿಗೆ ಶುಗರ್ ಇರೋದ್ರಿಂದ ನಾವು ರೈಸ್ ಐಟಮ್ನ ಜಾಸ್ತಿ ಕೊಡೋಲ್ಲ. ಸೊ ಅದಕ್ಕೆ ಸಾಂಬಾರು ಇತ್ತು ಅಂತ ಹೇಳಿ ಮುದ್ದೆ ಮಾಡ್ಕೊಡೋಣ ಅಂತ ಹೇಳಿ ಬೆಳಗ್ಗೆ ಮುದ್ದೆ ಮಾಡ್ಕೊಡ್ತಾ ಇದ್ದೆ ನಾನು. ಸೊ ನಮ್ಮನೇಲೆಲ್ಲ ಅಚ್ಚರಾಗಿ ಹಿಟ್ಟನ್ನ ತಿಂತಾರೆ, ಅಂದರೆ ಅನ್ನ ಹಾಕ್ತೆ ಮಾಡ್ತಾರಲ್ಲ ಅದನ್ನು ತಿನ್ನೋದು ಜಾಸ್ತಿ. ಸೊ ಅದಕ್ಕೆ ಅದನ್ನೇ ಮಾಡ್ಕೊಟ್ಬಿಡೋಣ ಬೇಗ ಅವ್ರೊಬ್ರಿಗೆ ಅಲ್ವಾ ಅಂತ ಹೇಳಿ ಒಂದೇ ಒಂದು ಮುದ್ದೆ ಮಾಡೋಕ್ಕೆ ನಾನು ಅಲ್ಲಿ ಇಟ್ಟಿದ್ದೀನಿ. ಸೊ ಅದನ್ನು ಕದ್ರತಾ ಇದೆ, ಅಂದರೆ ಗಂಟಾಗ್ಬಿಡುತ್ತೆ ಅಂತೇಳಿ ನಾನು ಮಾಡ್ತಾಯಿದ್ದೆ. ಅಕ್ಕ ಜಶ್ವಿತ್ಗೆ ಊಟ ಹಾಕೊಳ್ಳೋಕ್ಕೆ ಅಂತ ಬಂದು ತಿಂಡಿ ಹಾಕೊಳ್ಳೋಕ್ಕೆ ಅಂತ ಬಂದಳು. ಅವನಿಗೆ ಟೈಮ್ ಆಗೋಗ್ಬಿಡುತ್ತೆ. ನಾನು ಅದನ್ನು ತಟ್ಟೆಗೂ ಕೂಡ ಹಾಕಿ ಆರಿಸಿಟ್ಟಿರಲಿಲ್ಲ, ಹಾಗೆ ಕುಕ್ಕರಲ್ಲೇ ಇಟ್ಬಿಟ್ಟೆ. ಅದನ್ನೇ ಹೇಳ್ತಾಯಿದ್ದು ತಟ್ಟೆಗಾದರೂ ಹಾಕ್ಬೇಕಲ್ವಾ ಅಂತ ಹೇಳಿ. ಸೊ ಮರ್ತೋಗ್ಬಿಟ್ಟಿದೆ ನಾನು ಅವನಿಗೆ ಮುದ್ದೆ ಮಾಡಿಟ್ಬಿಟ್ಟು ಆಮೇಲೆ ಹಾರಾಕೋಣ ಅಂತ ಅಂದ್ಕೊಂಡೆ. ಬಟ್ ಟೈಮ್ ಆಗೋಗಿತ್ತು ಅವನಿಗೆ, ಒಂದು ತಿಂಡಿ ತಿನ್ನೋ ಟೈಮು. ಸೊ ಇನ್ನು ವ್ಯಾನ್ ಬರೋದು ಇನ್ನೊಂದು 1/4 ಗಂಟೆ ಇತ್ತು ಅನ್ನೋಂಗೆ ಬಂದು ಹಾಕ್ಕೊಂಡ್ಲು ಅಕ್ಕ. ಅವನಿಗೆ ತಿನ್ಸೋಕ್ಕೆ ಅಂತ ಹೊರಟ್ಲು. ನಾನಿಲ್ಲಿ ಒಂದು ಕಡೆಯಿಂದ
ಯಾರ್ಯಾರಿಗೆ ಏನೇನು ಒಬ್ಬರು ಟೀ ಒಬ್ಬರು ಕಾಫಿ ಯಾವ್ದು ಕೇಳ್ತಾರೆ ಅದನ್ನು ಮಾಡಿಕೊಟ್ಬಿಡೋಣ ಅಂತ ಹೇಳಿ ಇಟ್ಟೆ. ಸೊ ಆದರೆ ಶರತ್ ಅವರು ಕಾಫಿನೇ ಇಡು ಅಂತ ಹೇಳಿದರು. ಸೊ ಫಸ್ಟ್ ಅಪ್ಪಂಗೆ ಕೊಟ್ಟು ಅದಾದಮೇಲಿಂದ ಅವರು ಕೊಡೋಣ ಅಂತ ಹೇಳಿ ನಾನು ಫಸ್ಟು ಅಪ್ಪಂಗೆ ಮುದ್ದೆ ಮಾಡಿಟ್ಬಿಟ್ಟು ಕಾಫಿಗೂ ಜೊತೆಗೆ ಇಟ್ಕೊಂಡೆ. ಆ ಕಡೆ ಒಂದು ಈ ಕಡೆ ಒಂದು ಇಟ್ಟರೆ ಬೇಗ ಕೆಲಸ ಆಗುತ್ತೆ ಅಂತೇಳಿ ಇಟ್ಕೊಂಡೆ. ಸೊ ಅದಾದಮೇಲೆ ಇದೆಲ್ಲ ನೋಡ್ತಾ ಇರ್ಬೋದು, ನಾನು ಒಂದೇ ಒಂದು ಮುದ್ದೆ ಮಾಡಿದ್ದಲ್ವ, ಮುದ್ದೆನ ಕಟ್ಕೊತಾ ಇದ್ದೀನಿ. ಸೊ ಇದು ಮುದ್ದೆನ ಕಟ್ಕೊಂಡು ಅವ್ರಿಗೆ ಕಾಫಿನೂ ಕೂಡ ಜೊತೆಗೆ ಇಟ್ಟಿದ್ದೆ. ಕಾಫಿ ಮುದ್ದೆ ಎಲ್ಲ ಒಟ್ಟಿಗೆ ಒಂದೇ ಸಲ ಕೊಟ್ಬಿಟ್ರೆ ಅವರು ಊಟ ಮಾಡ್ಕೊತಾರೆ. ಅದಕ್ಕೆ ಅವ್ರ ಜೊತೆಗೆ ಹಾಕಿ ಕೊಟ್ಟು ಕಳಿಸ್ತೀನಿ. ಇಲ್ಲ ನಾನಾದರೂ ತೊಗೊಂಡೋಗ್ತೀನಿ, ಯಾರು ಫ್ರೀಯಾಗಿರ್ತೀವೋ ಅವ್ರು ತೊಗೊಂಡೋಗಿ ಅವ್ರು ಕೊಡ್ತೀವಿ. ಸೊ ಅವ್ರಿಗೂ ತಗೊಂಡೋಗಿ ಕೊಟ್ವಿ. ಕೊಟ್ಟಾದ್ಮೇಲಿಂದ ಇಲ್ಲಿ ನಾನು ಮತ್ತು ಶರತ್ ಅವರಿಬ್ಬರಿಗೂ ಕೂಡ ಕಾಫಿನ ಜೊತೆಗೆ ಇಟ್ಕೊಂಡಿದ್ದೆ. ಸೊ ನಾವು ಅಂದರೆ ಒಂದು ಬೆಳಗ್ಗೆ ಎದ್ದ ತಕ್ಷಣವೇ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ಒಂದು 8 ಗಂಟೆ 8:30 ಮೇಲೆ ನಾನು ಕಾಫಿನ ಕುಡಿಯೋದು. ಒಂದೊಂದು ಸಲ ತಿಂಡಿ ಆದಮೇಲೆ ಕುಡಿತೀವಿ, ಒಂದೊಂದು ಸಲ ತಿಂಡಿಗೂ ಮುಂಚೆ ಕುಡಿತೀವಿ. ಸೊ ನಾನು ಅವ್ರ ಜೊತೆಗೆ ಆಲ್ಮೋಸ್ಟ್ ಆಲ್ ಅವ್ರ ಜೊತೆಗೆ ಕುಡ್ಕೊಂಡ್ಬಿಡ್ತೀನಿ. ಅವ್ರ ತಿಂಡಿ ಆದಮೇಲೆ ಅವರು ಕಾಫಿ ಕುಡಿಯೋದು. ಸೊ ಅವ್ರ ಡ್ಯೂಟಿಗೆ ಹೋಗೋ ಮುಂಚೆ ನಾನು ಅವ್ರ ಜೊತೆನೇ ಕುಡ್ಕೊತೀನಿ, ಇಲ್ಲಾಂದರೆ ನಾನು ಒಂದೊಂದು ಸಲ ಕುಡಿಯೋಲ್ಲ. ತಿಂಡಿ ಆದಮೇಲಿಂದ ನಾನು ಅಕ್ಕ ಎಲ್ಲ ಕಾಯಿಸ್ಕೊಂಡು ಕುಡಿತೀವಿ. ಅದಾದಮೇಲಿಂದ ನಾನು ಇಲ್ಲಿ ಲಡ್ಡು ಹಾಗೆ ಪಾಪು ಇಬ್ಬರಿಗೂ ಕೂಡ ಖಾರ ಪೊಂಗಲ್ನ ತಿನ್ನಿಸ್ತಾ ಇದ್ದೆ. ಅಕ್ಕ ಜಶ್ವಿತ್ನ ರೆಡಿ ಮಾಡ್ತಾಯಿದ್ಲು ಈಚೆ ಕಡೆ. ಸೊ ಅದಕ್ಕೆ ನಾನು ಇವರಿಬ್ರಿಗಾದ್ರೂ ತಿಂಡಿ ಮಾಡಿಸ್ಬಿಡೋಣ ಬೇಗ ಬೇಗ ಅಂತೇಳಿ ಅವರಿಬ್ಬರಿಗೆ ತಿಂಡಿ ಮಾಡಿಸ್ತಾ ಇದ್ದೆ. ಸೊ ನಮ್ಮ ಪಾಪು ಏನು ಹಠ ಮಾಡಲ್ಲ, ಯಾರ ಕೈಲಾದರೂ ತಿನ್ನಿಸ್ಕೊತಾನೆ. ಅಕ್ಕನೇ ಬೇಕು ನಾನೇ ಬೇಕು ಅಂತೇನು ಹಠ ಮಾಡಲ್ಲ, ತಿನ್ನಿಸ್ಕೊತಾನೆ. ಸೊ ಅವನಿಗೆ ತಿನ್ನಿಸಿ ಇಬ್ರಿಗೂ ಕೂಡ ಕುತ್ಕೊಂಡು ತಿನ್ನಿಸ್ತಾ ಇದ್ದೆ. ಅಕ್ಕ ಇಲ್ಲಿ ಜಶ್ವಿತ್ನ ರೆಡಿ ಮಾಡ್ತಾಯಿದ್ಲು. ರೆಡಿ ಮಾಡೋ ಅಷ್ಟರಲ್ಲೇ ವ್ಯಾನ್ ಬಂದೇ ಬಿಡ್ತು. ಆರನ್ ಮಾಡ್ತಾಯಿದ್ರು. ಸೊ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಬರ್ತೀವಿ ಅಂತ ಹೇಳಿ ಅವಳು ರೆಡಿ ಮಾಡ್ತಾಯಿದ್ಲು ಅವನ್ನ. ಪಾಪು ಇಲ್ಲಿ ನೋಡ್ತಾ ಇರ್ಬೋದು, ಆಟ ಆಡ್ತಾ ತಿಂತಾಯಿದ್ದ. ನಮ್ಮ ಲಡ್ಡು ಮಾತ್ರ ಫೋನ್ ಬಿಟ್ಟು ಅವನು ಇರಲ್ಲ, ಫೋನ್ ನೋಡ್ಕೊಂಡೇ ಅವ್ನು ತಿನ್ನಬೇಕು. ಅದೊಂದು ಅಭ್ಯಾಸ ತಪ್ಪಿಸ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ಆಗ್ತಾಯಿಲ್ಲ. ನಮ್ಮ ಜಶ್ವಿತ್ತು ಕೂಡ ಹಿಂಗೆ ಇದ್ದ. ಸೊ ಅದಾದಮೇಲಿಂದ ಅವ್ನು ಸ್ಕೂಲ್ಗೆ ಹೋಗ್ತಾ ಹೋಗ್ತಾ ಕಂಟ್ರೋಲ್ ಆಗೋದ. ಇವನು ಹಾಗೆ ಆದರೆ ಸಾಕು ಅಂದ್ಕೊತೀನಿ. ಬಟ್ ಅದೇನು ಈಗಿನ ಜನ್ರೇಷನ್ ಮಕ್ಕಳೆಲ್ಲ ಫೋನ್ ಇಲ್ಲದೆ ಊಟ ಮಾಡೋಲ್ಲ. ಸೊ ಅದೊಂದು ಅಭ್ಯಾಸ, ಕೆಟ್ಟ ಅಭ್ಯಾಸ ತಪ್ಪಿಸ್ಬೇಕು. ಸೊ ವ್ಯಾನ್ ಬಂದ್ಬಿಡ್ತು ಅಂತೇಳಿ ಅವ್ರು ಚಿಕ್ಕಪ್ಪ ತಿಂಡಿ ತಿಂದಾಗಿದ್ರು. ಸೊ ಅದಕ್ಕೆ ಅವರೇ ಕರ್ಕೊಂಡು ಹೋದ್ರು ಜಶ್ವಿತ್ನ. ಸೊ ಇಲ್ಲಿ ಲಡ್ಡುನು ಕೂಡ ಅವ್ರ ಜೊತೆಗೆ ಹೊರಟ, ನಾನು ಹೋಗ್ತೀನಿ ಅಂತೇಳಿ. ಸೊ ಎಲ್ಲರನ್ನ ಕಳಿಸಿ ಎಲ್ರಿಗೂ ಟಾಟಾ ಬಾಯ್ ಹೇಳಿ ನಾನು ಮತ್ತು ಅಕ್ಕ ಇಬ್ಬರು ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡ್ವಿ. ಸೊ ನಾವು ತಿನ್ನೋದ್ರೊಳಗೆ ಒಂದು 10 ಗಂಟೆ 10:30 ಆಗುತ್ತೆ. ತಿಂಡಿ ತಿನ್ನೋದ್ರೊಳಗೆ ಇಬ್ಬರು ಎಲ್ಲ ಕೆಲಸ ಮುಗಿಸಿ ಸಣ್ಣ ಪುಟ್ಟ ಇರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನಿರಲ್ಲ. ಸೊ ತಿಂಡಿನ ತಿಂದ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಮಾಡೋಣ ಅಂತ ಹೇಳಿ ಇಬ್ಬರು ತಿಂಡಿ ತಿಂದ್ಕೊಂಡ್ವಿ. ಸೊ ಅದಾದಮೇಲಿಂದ ಮಧ್ಯಾಹ್ನನೂ ಕೂಡ ಹಾಗೆ ಕಂಟಿನ್ಯೂ ಮಾಡಿದ್ದೀನಿ. ಸೊ ಅಜ್ಜಿ ಮತ್ತು ಅಣ್ಣ ಇಬ್ಬರು ಬಂದಿದ್ದರು ಮನೆಗೆ, ಹಿಂಗೆ ಎಲ್ಲ ಹೋಗ್ತಿದ್ರು ಅಂತ ಹೇಳಿ. ಸೊ ಅವರು ಮನೆಗೆ ಬಂದಿದ್ರಲ್ಲ ಅಂತೇಳಿ ಮನೆಯೆಲ್ಲ ಮೇಲ್ಗಡೆ ಮನೆಯೂ ನಾವೇ ಯೂಸ್ ಮಾಡ್ತಿರೋದಲ್ಲ, ಅದನ್ನು ಕೂಡ ನೋಡೋಕ್ಕೆ ಅಂತ ಅಜ್ಜಿ ಮೇಲೆ ಬಂದು ಅವರು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡ್ಕೊಂಡು ಅವರು ಹೊರಟರು. ಸ್ವಲ್ಪ ಹೊತ್ತೇ ಇದ್ದಿದ್ದು. ಅಜ್ಜಿ ಎಲ್ಲ ನೋಡ್ಕೊಂಡು ಮಾತಾಡಿಸ್ಕೊಂಡು ಮಕ್ಳಿಗೆಲ್ಲ ಮಾತಾಡ್ಸ್ಕೊಂಡು ಹೊರಟೋದ್ರು ಬೇಗನೆ. ಬಾಯ್ ನೀನು ಬಾಯ್ ಅಜ್ಜಿಯವ್ರು ಹೊರಟಾದ್ಮೇಲಿಂದ ಮಧ್ಯಾಹ್ನದ ಊಟಕ್ಕೆ ನಾವು ಸಾಂಬಾರೇನು ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಏನಪ್ಪ ಮಾಡ್ಕೊಳ್ಳೋದು ಅಂತ ಹೇಳಿದಾಗ ದಿಢೀರಾಗಿ ರಾಗಿ ಚಪಾತಿನ ಮಾಡೋದು. ಅದು ಹೇಗೆ ಮಾಡೋದು ಅಂತ ಅಕ್ಕ ಹೇಳ್ತಾಳೆ ಕೇಳಿ. ಏನು ರೊಟ್ಟಿ, ಏನು ಚಪಾತಿ? ರಾಗಿ ಚಪಾತಿ ಸಿಂಪಲ್ ಆಗಿ ಮಾಡ್ಕೊಂಡು, ಹೆಂಗೆ? ಸ್ವಲ್ಪ ಮೈದಾ ಹಸಿಟ್ಟು ಮತ್ತೆ ರಾಗಿ ಹಸಿಟ್ಟು ಎರಡು ಹಾಕಿ ಚಪಾತಿ ಇಡ್ತಾರೆ ಕಳ್ಸೋದಷ್ಟು. ಸ್ವಲ್ಪ ಎಣ್ಣೆ ಅರ್ಜೆಂಟಿಗೆ ಮಾಡ್ಕೋಬೋದು. ಏನಾದರೂ ಚಟ್ನಿ ಅಥವಾ ಸಾಂಬಾರಿದ್ರೆ ರೈಸ್ ಬೇಡ ಅಂದರೆ ಈ ಥರ ಅರ್ಜೆಂಟಿಗೆ ಮಾಡ್ಕೋಬೋದು. ಚಪಾತಿ ಥರನೂ ಆಗುತ್ತೆ, ರೊಟ್ಟಿ ಥರನೂ ಆಗುತ್ತೆ. ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ಅದು ನೋಡ್ತಾ ಇದ್ರಿ ಈಚೆ ಕಡೆ ಸಿಕ್ಕಾಬಿಟ್ಟೆ ಜೋರು ಮಳೆಯಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ ಅಂತ ಹೇಳಿ. ಸೊ ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.